ಹಿಂದೂಗಳಾಗಿ ನಾವೆಲ್ಲ ಗರ್ಕೆನ ಏನ್ ಮಾಡಿದ್ವಿ ಅಂದ್ರೆ ಗಣೇಶನ ಪಕ್ಕ ಇಡೋದು, ತಗ್ ಬಿಸಾಕೋದು. ಸೊ ಏನ್ ಮಾಡ್ಬೇಕು ಗರ್ಕೆಯನ್ನು ಏನ್ ಮಾಡ್ಬೇಕು ಅಂದ್ರೆ ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ಆ ವಿಗ್ರಹಕ್ಕೆ ನಾವು ಅರ್ಪಣೆ ಮಾಡಿದ ನಂತರ ನೀವು ಬಾಳೆಹಣ್ಣು ಬೇರೆ ವಸ್ತುಗಳೆಲ್ಲ ತಿಂದು ಮುಗಿಸ್ತಿರಲ್ಲ, ಹಾಗೆ ಆ ಗರ್ಕೆಯನ್ನು ತಗೊಂಡು ಸ್ವಚ್ಛವಾದ ನೀರಿಂದ ತೊಳೆದಿರ್ತೀರ. ಮೊದಲು ಗಣಪತಿಗೆ ಇಡಬೇಕಾದ್ರೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಮುಷ್ಟಿ ನೀವು ಗರ್ಕೆ ಅದಕ್ಕೆ ಹಾಕಿದ್ರ ಅಂದ್ರೆ 2 ಗ್ಲಾಸ್ ನೀರನ್ನ ಅದಕ್ಕೆ ಹಾಕಿ ಬ್ಲೆಂಡ್ ಮಾಡಿಕೊಂಡು ಅದನ್ನ ಫಿಲ್ಟರ್ ಮಾಡಿಕೊಂಡು ತಿಳಿ ನೀರು ಬರುತ್ತೆ ನಿಮ್ಗೆ, ಅಂದ್ರೆ ಹಸಿ ತಿಳಿ ನೀರು ಬರುತ್ತೆ. ಫಿಲ್ಟರ್ ಮಾಡಿದ ತಕ್ಷಣ ಆ ನೀರನ್ನ ಖಾಲಿ ಹೊಟ್ಟೆನಲ್ಲಿ ನಿಮ್ಮ ದೇಹ ಏನಾದ್ರೂ ಉಷ್ಣದಿಂದ ಕುಡಿದ್ರೆ ಮಜ್ಜಿಗೆ ಸೇರಿಸ್ಕೊಂಡು ಕುಡೀರಿ. ಶೀತ ಪ್ರಕೃತಿಯವರಾದ್ರೆ ಜೇನುತುಪ್ಪ ಸೇರಿಸಿ ಕುಡೀರಿ. ಅದು ಎಷ್ಟು ಶಕ್ತಿ ಇದೆ ಅಂದ್ರೆ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಊಟ ತಿಂತೀವಲ್ಲ, ಅಷ್ಟಕ್ಕೆ ಸಮ 1 ಗ್ಲಾಸ್ ಗರ್ಕೆ ರಸ. ನೋಡಿ, ಇಲ್ಲಿ ಪೂರ್ವದಲ್ಲಿ ಗಣಶಕ್ತಿಗೆ ಅಂದ್ರೆ ಗಣಪತಿಗೆ ಕೊಡೋದ್ರ ಜೊತೆಗೆ ತಾನು ಹೇಗೆ ಶುದ್ಧ ಆಗ್ಬೇಕು, ತಾನು ಹೇಗೆ ಸ್ಟ್ರಾಂಗ್ ಆಗ್ಬೇಕು ಅನ್ನೋದನ್ನು ಸಹ ಮಾಡಿದ್ದಾರೆ. ಇವತ್ತಿಗೂ ನಿಮ್ಗೆ ಕುದುರೆ ಏನ್ ತಿನ್ನತ್ತೆ? ತಿನ್ನುವಂಥದ್ದು ಗರ್ಕೆ. ಕುದುರೆಯಷ್ಟು ಶಕ್ತಿ ನಮ್ಗಿದೆಯಾ? ಹಾರ್ಸ್ ಪವರ್ ಅಂತ ಕರೀತಾರೆ, HP ಅಶ್ವಶಕ್ತಿ ಅಂತ ಕರೀತಾರೆ. ಕುದುರೆಗಳು ಮಾಂಸ ತಿನ್ನುತ್ತಾ? ನಾವು ದಿನ ಬೆಳಗ್ಗೆ ತಿಂಡಿ, 11 ಗಂಟೆ ಸ್ನ್ಯಾಕ್ಸ್, ಮಧ್ಯಾಹ್ನ ಊಟ, ಸಂಜೆ ಮತ್ತೆ ಸ್ನ್ಯಾಕ್ಸ್, ರಾತ್ರಿ ಊಟ, ಇಷ್ಟೆಲ್ಲ ತಿಂದ್ರೂ ಸಹ ಆ ಪ್ರೋಟೀನ್ ವೈಟಮಿನ್ಸ್ ಎಲ್ಲ ತಿಂದ್ರೂ ಸಹ ಮನುಷ್ಯ ಹಿಂಗಾಗಿರ್ತಾನೆ. ಸೊ ಈ ಮನುಷ್ಯನಿಗೆ ಆ ಗರ್ಕೆ ಎಷ್ಟು ಒಂದು ಶಕ್ತಿಯನ್ನ ಕೊಡುತ್ತೆ. ಸೊ ಇದಕ್ಕೆ ನಿಮ್ಗೆ ಮೈಥಾಲಜಿ, ನಿಮ್ಗೆ ಹಿಂದಿನ ಪುರಾಣ ಆ ಥರದ್ದು ಏನಾದ್ರು ತಗೊಂಡ್ರೆ, ಈಗ ನಾನು ವೈಜ್ಞಾನಿಕವಾಗಿ ನಿಮ್ಗೆ ಹೇಳಿದೆ ಅದು ಎಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ನ ಇಟ್ ಹ್ಯಾಸ್ ಅಂತ ಹೇಳ್ಬಿಟ್ಟು. ಲಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅನಲಾಸುರ ಅಂತ ಒಬ್ಬ ರಾಕ್ಷಸ, ಅನಲಾಸುರ ಅಂತ. ಅವನ ಉಪಟಳ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲರಿಗೂ ಕಾಟ ಕೊಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು. ಅವನು ರಾಕ್ಷಸ ಸ್ವರೂಪ, ಅನಲಾಸುರ ಒಬ್ಬ ರಾಕ್ಷಸ. ಸೊ ಅದೊಂದು ನೆಗೆಟಿವ್ ಎನರ್ಜಿ. ಅವನೇನ್ ಮಾಡ್ತಾನೆ, ಇಡೀ ಪ್ರಕೃತಿಯಲ್ಲಿ ಒಂದು ಜನಗಳನ್ನ ಹಿಂಸಿಸೋದು, ಇಷ್ಟು ಕಾಟ ಕೊಡ್ತಾ ಇರ್ತಾನೆ. ಸೊ ಅವಾಗ ಇವನ ಕಾಟವನ್ನ ನಾವು ಹೇಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಶಿವ ಏನ್ ಮಾಡ್ತಾನೆ, ಗಣೇಶನ್ಗೆ ಆಜ್ಞೆ ಮಾಡ್ತಾನೆ. ಇವನ ಉಪಟಳ ಜಾಸ್ತಿ ಆಗಿದೆ, ಅವನನ್ನ ಸಂಹಾರ ಮಾಡಕ್ಕೆ ಗಣೇಶನ್ಗೆ ಆಜ್ಞೆಯನ್ನ ಮಾಡ್ತಾನೆ. ಆಜ್ಞೆ ಮಾಡಿದಾಗ ಗಣೇಶ ಅವನನ್ನ ಭೂಮಿಯ ಮೇಲೆ ಬಿಡದೆ ಸಂಪೂರ್ಣವಾಗಿ ಸ್ವಾಹ ಮಾಡ್ತಾನೆ, ಅಂದ್ರೆ ನುಂಗ್ಬಿಡ್ತಾನೆ. ಆ ಅನಲಾಸುರ ಅನ್ನುವಂಥ ಒಬ್ಬ ವ್ಯಕ್ತಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುವಂಥವನು. ಯಾವಾಗ ಗಣೇಶ ವ್ಯಕ್ತಿಯನ್ನ ಸ್ವೀಕಾರ ಮಾಡ್ದ, ಹೊಟ್ಟೆ ಉಬ್ಬರಾಗಕ್ಕೆ ಶುರು ಆಗೋಯ್ತು. ತುಂಬಾ ದಪ್ಪಾಗಿ, ತುಂಬಾ ನನಗೆ ತಳಮಳ, ಹೊಟ್ಟೆನಲ್ಲಿ ತುಂಬಾ ತಳಮಳ ಆಗ್ಲಿಕ್ಕೆ ಶುರುವಾಯಿತು. ಆವಾಗ ಗಣೇಶ ಆಗಿನ ಕಾಲದ ವಸ್ತುಗಳೆಲ್ಲ ಪ್ರಯತ್ನ ಮಾಡ್ದ, ಹೊಟ್ಟೆ ನೀರಾಳಾಗಕ್ಕೆ ಯಾವುದೂ ಆಗ್ಲ. ಒಂದು ಮುಷ್ಟಿ ಗರ್ಕೆನ ತಗೊಂಡು ತಿಂತಾನೆ, ಹೊಟ್ಟೆ ಸಂಪೂರ್ಣ ನೀರಾಳ ಆಗುತ್ತೆ. ಸೊ ಅವತ್ತಿನಿಂದನೂ ಸಹ ಗರ್ಕೆಯನ್ನ ಗಣಪತಿಗೆ ಅರ್ಪಿಸುವಂತ ಒಂದು ಸಂಸ್ಕಾರ ಇವತ್ತಿವರೆಗೂ ನಮಗೆ ಬಂದಿದೆ. ನಾವೇನ್ ಮಾಡ್ತೀವಿ ಅಂದ್ರೆ, ಇಡೋದು, ತೆಗ್ದು ಬಿಸಾಕೋದು. ಶಿವನಿಗೆ ಬಿಲ್ಪತ್ರೆ ಇಡೋದು, ತೆಗ್ದು ತಿಪ್ಪೆಗೆ ಹಾಕೋದು. ಸೊ ಬಿಲ್ಪತ್ರೆನೂ ನಾವು ತಿನ್ಬೇಕು. ಪ್ರಕೃತಿಲಿ ಏನೇನೆಲ್ಲ ವಸ್ತುಗಳಿದೆ ಎಲ್ಲವೂ ಸಹ ಒಂದಲ್ಲ ಒಂದು ಔಷಧೀಯ ಗುಣಗಳನ್ನ ಹೊಂದಿರುವಂತದ್ದೇ.